ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ ಕೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮನೇ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾವ ಟ್ರೈನ್ ಜರ್ನಿ ಅಂತ ಇದಿರೋದು. ಯಶವಂತಪುರದಿಂದ ನಾನು ಟ್ರಾವೆಲ್ ಮಾಡ್ತೀನಿ ಬಿಜಾಪುರ್ಗೆ. ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಟು ಬಿಜಾಪುರ್ ಗುರು. ಬಟ್ ಸ್ಪೆಷಲ್ ಇದು ಟ್ರೈನ್ ನಂಬರ್ ಎಲ್ಲ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಮತ್ತು ನಿಮಗೆ ಕೋಚ್ ಕಾಂಪೋಸಿಷನ್ ನಾನು ಇವಾಗಲೇ ವಾಕಿಂಗ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಇದು ರೀಚ್ ಆಗೋದು ಅರ್ಲಿ ಮಾರ್ನಿಂಗಲ್ಲಿ ನಿಮ್ಗೆ ಗೊತ್ತಿರತ್ತೆ ಎದೊಲ್ಲೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕೋಚ್ ಕಾಂಪಿಟೇಷನ್ ಎಲ್ಲ ಇವಾಗೇ ತಿಳಿಸ್ತೀನಿ. ಬಟ್ ನಾನು ಹಾಕೊಂಡಿರೋದು ನೀವು ನೋಡ್ಬೋದು RCB, ಇಲ್ಲಿರೋದು 1 ಸ್ಟಾರು. ಬಟ್ ಸದ್ಯಕ್ಕೆ ನಮ್ಮ RCBಗೆ 2 ಸ್ಟಾರ್ ಸಿಕ್ಕಿದೆ. 2ನೇ ಕಪ್ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಗೆದ್ದಿದೆ. ಸೊ ಯಾರ್ಯಾರು ನೋಡ್ತಿದ್ದೀರಾ RCB ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈ ಸ್ಟಾರ್ ಪಕ್ಕದಲ್ಲಿ ಇನ್ನೊಂದು ಸ್ಟಾರ್ ಬರುತ್ತೆ, ನಮ್ಮ ಹೆಮ್ಮೆ ನಮ್ಮ RCB. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಸೊ ಯಶವಂತಪುರ ರೈಲ್ವೆ ಸ್ಟೇಷನ್ ನಮ್ಮ ಗಾಡಿ ಸದ್ಯಕ್ಕೆ ಶಂಟಾಗಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ. ಸೊ ನೀವೇನಾದರೂ ಬಂದರೆ ದಯವಿಟ್ಟು ಡಿಸ್ಪ್ಲೇ ಬೋರ್ಡು ಅಥವಾ ಅನೌನ್ಸ್ಮೆಂಟ್ ಎಲ್ಲ ಕೇಳ್ಕೊಂಬಿಟ್ಟು ನೀವು ಹೋಗಿ ಪ್ಲ್ಯಾಟ್ಫಾರ್ಮ್ಸ್ಗೆ, ಯಾಕಂದರೆ ಪ್ಲ್ಯಾಟ್ಫಾರ್ಮು ಪರ್ಮನೆಂಟ್ ಇರಲ್ಲ, ಸಮ್ಟೈಮ್ಸು ಶಿಫ್ಟ್ ಆಗ್ತಾ ಇರುತ್ತೆ. ಬನ್ನಿ ಹೋಗ್ತೀನಿ ನಾನು ಕೋಚ್ ಕಾಂಪಿಟೇಷನ್ ಎಲ್ಲ ನಿಮಗೆ ತೋರಿಸ್ತೀನಿ ಮತ್ತು ಟ್ರೈನ್ ನಂಬರ್ ಎಲ್ಲ ತಿಳಿಸ್ತೀನಿ. ಸೊ ನಾನಿವಾಗ ಟ್ರಾವೆಲ್ ಮಾಡ್ತಿರೋದು S5ಅಲ್ಲಿ ಟ್ರೈನ್ ನಂಬರ್ 06577 ಯಶವಂತಪುರ ಟು ವಿಜಯಪುರ, 06578 ವಿಜಯಪುರ ಟು ಯಶವಂತಪುರ. ಸೊ ಇದೇ ನಮ್ಮ ಸೀಟು, ಇಲ್ಲೇ ಇರುತ್ತೆ 65 to 72 ಸುಹಾಸ್ ಬೈ ನೀವು ನೋಡ್ಬೋದು. ಬಟ್ ಅವ್ರಿಗೆಲ್ಲ ಇಂಟ್ರಡ್ಯೂಸ್ ಮಾಡೋಕ್ಕಿಂತ ಮೊದಲು ಬನ್ನಿ ನಾನು ನಿಮಗೆ ವಾಕಿಂಗ್ ಮಾಡಿ ತೋರಿಸ್ತೀನಿ ಎಷ್ಟೆಲ್ಲ ಕೋಚ್ ಕಾಂಪಿಟೇಷನ್ ಇದೆ. ರಿಸರ್ವೇಷನ್ಸು ನಾನು ಚಾರ್ಟ್ ವೇಕೆನ್ಸಿ ನೋಡ್ಬಿಟ್ಟು ಹೇಳ್ಬೋದು, ಬಟ್ ನನಗೆ ಮೇನ್ ಜನರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಅದು ನಿಮ್ಗೆ ತಿಳಿಸ್ಬೇಕು. ಸೊ ಇದು ನಾನು ಲಾಸ್ಟ್ ಬಂದುಬಿಟ್ಟಿದ್ದೀನಿ. ಐ ಗೆಸ್ ವ್ಯಾಪ್ 7ನ ಯೂಸ್ ಮಾಡಿದ್ದಾರೆ ಶಂಟಿಂಗ್ ಮಾಡೋಕ್ಕೆ, ಯಾಕಂದರೆ ನಮ್ಮ ಲೋಕೋ ಟುವರ್ಡ್ಸ್ ತುಮಕೂರು ಇರುತ್ತೆ, ವ್ಯಾಪ್ 7 ಇರೋದು ಟುವರ್ಡ್ಸ್ KSR ಬೆಂಗಳೂರು ಕಡೆ. ಸೊ ವ್ಯಾಪ್ 7 ಶಂಟಿಂಗೋಸ್ಕರ ಯೂಸ್ ಮಾಡಿದ್ದಾರೆ. ಸೊ ಲಾಸ್ಟಲ್ಲಿ ನೀವು ನೋಡೋಕೆ ಹೋದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅವ್ರಿಗೋಸ್ಕರ ಒಂದು ಸಪ್ರೇಟ್ ಒಂದು ಸೆಕ್ಷನ್ ಇರುತ್ತೆ. ಸೊ ಟುವರ್ಡ್ಸ್ ನೀವು ವಿಜಯಪುರಾಗೆ ಹೋದರೆ ಲಾಸ್ಟಲ್ಲಿ ನಿಮಗೆ ಆ ಕ್ಯಾಬಿನ್ ನೋಡೋಕ್ಕೆ ಸಿಗುತ್ತೆ ದಿವ್ಯಾಂಗ್ಸ್ಗೆ. ಅದಾದಮೇಲೆ ನಿಮಗೆ ಒನ್ಲಿ ಫಾರ್ ಲೇಡೀಸ್ ಅಂತ ಕೋಚ್ ಸಿಗುತ್ತೆ ಇಲ್ಲಿ. ಸೊ ಇದು ಒನ್ಲಿ ಫಾರ್ ಲೇಡೀಸ್ ಇರುತ್ತೆ ಯಶವಂತಪುರ ವಿಜಯಪುರ ನೀವು ನೋಡ್ಬೋದು. ಅದ್ರ ಪಕ್ಕದಲ್ಲಿ ನಿಮಗೆ ಜನರಲ್ ಸಿಗುತ್ತೆ. 2 ಬೋಗಿ ಲಾಸ್ಟಲ್ಲಿ ನಿಮಗೆ ಜನರಲ್ ಕ್ಲಾಸಸ್ ಸಿಗುತ್ತೆ. ಸ್ಲೀಪರ್ ಕೋಚಸ್ ನಿಮಗೆ 7 ಕೋಚಸ್ ಸಿಗುತ್ತೆ. ಸೊ S7 ಲಾಸ್ಟ್ ಕೋಚು ಟುವರ್ಡ್ಸ್ KSR ಬೆಂಗಳೂರು ಇರುತ್ತೆ. ಸೊ ಲಾಸ್ಟಲ್ಲಿ ಇರುತ್ತೆ. ಸೊ 7 ನಿಮಗೆ ಸ್ಲೀಪರ್ ಕೋಚಸ್ ಸಿಗುತ್ತೆ ಈ ಟ್ರೈನಲ್ಲಿ. ಅಲ್ಲಿ ನಿಮಗೆ 4 ಥರ್ಡ್ AC ಕೋಚ್ ಸಿಗುತ್ತೆ. ಸೊ ಸ್ಲೀಪರ್ ಆದಮೇಲೆ ಇಮಿಡಿಯೇಟ್ಲಿ ಥರ್ಡ್ AC ಕೋಚಸ್ ಸ್ಟಾರ್ಟ್ ಆಗುತ್ತೆ. B4ಇಂದ B1ವರೆಗೂ ಇರುತ್ತೆ. ಥರ್ಡ್ AC B1 ಮುಗಿಯುತ್ತೆ. ಥರ್ಡ್ AC ಪಕ್ಕದಲ್ಲೇ ನಿಮಗೆ A2 ಸಿಗುತ್ತೆ. ಸೊ A1 A2 ಸಿಗುತ್ತೆ. 2 ಬೋಗಿ ನಿಮಗೆ ಸೆಕೆಂಡ್ AC ಕೋಚಸ್ ಈ ಟ್ರೈನಲ್ಲಿ ಸಿಗುತ್ತೆ. ಸೆಕೆಂಡ್ AC ಆದಮೇಲೆ ನಿಮಗೆ 2 ಜನರಲ್ ಸಿಗುತ್ತೆ. 2 ಜನರಲ್ ಪಕ್ಕದಲ್ಲಿ ಒಂದು ಲಗೇಜ್, ಒಂದು ಫುಲ್ ಕ್ಯಾಬಿನಲ್ಲಿ ನಿಮಗೆ ಲಗೇಜ್ ಏರಿಯಾ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಓನ್ಲಿ ಲೇಡೀಸ್ಗೆ ಸ್ವಲ್ಪ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಅದಾದಮೇಲೆ ತಿರ್ಗಾ ಪರ್ಸನ್ ವಿತ್ ಡಿಸಬಿಲಿಟೀಸ್ಗೆ ಇನ್ನೊಂದು ಸೆಕ್ಷನ್ ಇರುತ್ತೆ. ಸೊ ಹಿಂದೆ ಮುಂದೆ 2 ಇರುತ್ತೆ. ನಮಗೆ ಇವತ್ತು ಲೀಡ್ ಮಾಡ್ತಿರೋದು ವ್ಯಾಗ್ನೇನು. ಇಂಜನ್ ನಂಬರ್ ನೋಡೋಣ ಬನ್ನಿ. ಸೊ ನಮಗೆ ಲೀಡ್ ಮಾಡ್ತಿರೋದು 38511 KJMದು ವ್ಯಾಗ್ 9 ಇವತ್ತು ಎಂಡ್ ಟು ಎಂಡ್ ಇದೆ ನಮಗೆ ಲೀಡ್ ಮಾಡೋದು. ಸೊ ಇವಾಗ ಕೋಚ್ ಕಾಂಪೋಸಿಷನ್ ಮಾತಾಡೋಕೆ ಹೋದರೆ ನಮ್ಮದು ಇಂಜಿನ್ ಇರುತ್ತೆ. ಇಂಜಿನ್ ಪಕ್ಕದಲ್ಲಿ ನಿಮಗೆ ಲಗೇಜು ಪರ್ಸನ್ ವಿತ್ ಡಿಸಬಿಲಿಟೀಸ್ ಅವ್ರದ್ದು ಒಂದು ಕೋಚ್ ಸಿಗ್ಬಿಡುತ್ತೆ. ಓನ್ಲಿ ಲೇಡೀಸ್ದು ಇರುತ್ತೆ ಅದರಲ್ಲಿ. ಅದಾದಮೇಲೆ ನಿಮಗೆ 2 ಜನರಲ್ ಸಿಗುತ್ತೆ. ಅದಾದಮೇಲೆ ನಿಮಗೆ 2 ಸೆಕೆಂಡ್ AC ಸಿಗುತ್ತೆ. 4 ಥರ್ಡ್ AC ಸಿಗುತ್ತೆ. ಅದಾದಮೇಲೆ 7 ಬಂದು ನಿಮಗೆ ಸ್ಲೀಪರ್ ಸಿಗುತ್ತೆ. ಹಿಂದೆ ತಿರ್ಗಾ ನಿಮಗೆ 2 ಜನರಲ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಲಾಸ್ಟ್ ಬೋಗಿ ಬಂದು ನಿಮಗೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಓನ್ಲಿ ಲೇಡೀಸ್ಗೆಲ್ಲ ಕೋಚಸ್ ಇರುತ್ತೆ. ಇದೇ ನಮ್ಮ ಟ್ರೈನ್ ಕಾಂಪೋಸಿಷನು. ನಾನು ಎಂಡ್ ಟು ಎಂಡ್ ವಾಕಿಂಗ್ ಮಾಡಿ ನಿಮಗೆಲ್ಲ ತಿಳಿಸಿದ್ದೀನಿ. ಸೊ ಇದಕ್ಕೋಸ್ಕರ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು. ನಾನು ವಾಪಸ್ ನಮ್ಮ ಕೋಚ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಎಲ್ಲ ಕೋಚ್ ಕಾಂಪಿಟೇಷನ್ ಎಲ್ಲ ತೋರಿಸ್ಬಿಟ್ಟೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ತೋರಿಸಿಲ್ಲ, ಯಾಕಂದರೆ ತೋರಿಸೋದೇನು ಉಪಯೋಗ ಇಲ್ಲ. ಸ್ಪೆಷಲ್ ಇದು. ಸೊ ಆಬ್ವಿಯಸ್ಲಿ ICF ಗಾಡಿ ಎಲ್ಲ ಅಲ್ಲೇದೇ ಇರುತ್ತೆ. ಮತ್ತು ನಮ್ಮ ಟ್ರೈನ್ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ನಮ್ಮ ಟ್ರೈನ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಹುಬ್ಬಳ್ಳಿ ಗದಗ್ ಬೈಪಾಸ್ ಮಾಡ್ಕೊಂಡು ಹೋಗುತ್ತೆ. ಹುಬ್ಬಳ್ಳಿ ಸ್ಟಾಪ್ ಇಲ್ಲ, ಗದಗ್ ಸ್ಟಾಪ್ ಇಲ್ಲ. ಸೊ ಎಲ್ಲರೂ ಬೈಪಾಸ್ ಮಾಡ್ಕೊಂಡು ಹೋಗುತ್ತೆ. ಟೆಕ್ನಿಕಲ್ ಸ್ಟಾಪ್ ಇದೆ ಐ ಗೆಸ್ ಹುಬ್ಬಳ್ಳಿ ಸೌತಲ್ಲಿ ಮತ್ತು ಗದಗ್ ಬೈಪಾಸ್ ರೈಲ್ವೆ ಸ್ಟೇಷನ್ ಅಂತ. ಸೊ ಇದ್ದರೆ ನಿಮಗೆ ಆಬ್ವಿಯಸ್ಲಿ ಇಲ್ಬಿಟ್ಟು ಆ ಸ್ಟೇಷನ್ ತೋರಿಸ್ತೀನಿ. ಗದಗ್ ಬೈಪಾಸು ತೋರಿಸ್ಬೇಕೋ ಇಲ್ಲ ಅಂತ ನನಗೆ ಸ್ವಲ್ಪ ಡೌಟ್ ಬರ್ತಿದೆ. ರುದ್ರ ನಂಗೆ ಸ್ವಲ್ಪ ಭಯ ಪಡಿಸ್ಬಿಟ್ಟಿದ್ದಾನೆ. ಅದೇನು ಗೊತ್ತಾ, ಅಲ್ಲಿ ರುದ್ರ ಹೇಳ್ತವನೇ ಸಿಮೆಂಟ್ರಿದೆಲ್ಲ ಜಾಸ್ತಿ ಇದೆ, ಗ್ರೇವಿಯರ್ದೆಲ್ಲ ಜಾಸ್ತಿ ಇದೆ. ಸೊ ನನಗೊಂದು ಸ್ವಲ್ಪ ದೆವ್ವ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಎಷ್ಟು ದೊಡ್ಡವರಾದರೆ ಕೂಡ ದೆವ್ವದಿಂದ ಏನೂ ಹೋಗಲ್ಲ. ಸೊ ಅದಕ್ಕೆ ನೋಡೋಣ ಏನಾಗತ್ತಂತ. ಸೊ ಇನ್ನೂ ಕೆಲವೇ ನಿಮಿಷ ಇದೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕೆ. ಡಿಪಾರ್ಚರ್ ಟೈಮಲ್ಲಿ ಸಿಗೋಣ. ಇದು ಎಕ್ಸಾಕ್ಟ್ಲಿ ಆನ್ ಟೈಮ್ 6:15ಗೆ ನಮ್ಮ ಯಶವಂತಪುರ ವಿಜಯಪುರ ಸ್ಪೆಷಲ್ ಹೊರಡ್ಬಿಟ್ಟಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಸನ್ಸೆಟ್ ಎಲ್ಲ ಆಗ್ತಿದೆ. ಯಶವಂತಪುರದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ನೀವು ರಶ್ ನೋಡ್ಬೋದು. ದಯವಿಟ್ಟು ನಿಮ್ಮ ಟ್ರೈನ್ಗೆ ಸ್ಲ್ಯಾಕ್ ಟೈಮ್ ಅಂದರೆ ಒಂದು 15 ಮಿನಿಟ್ಸು 20 ಮಿನಿಟ್ಸ್ ಬಫರ್ ಟೈಮ್ ಇಟ್ಕೊಂಬನ್ನಿ. ಯಾಕೆ ನಿಲ್ಲಿಸ್ಬಿಟ್ರು? ಇನ್ನೂ ಹತ್ತುತ್ತಿದ್ದಾರೆ ಜನ. ಅದಕ್ಕೆ ನೀವು ಅಲ್ಲಿ ನೋಡ್ಬೋದು, ಜನ ಇನ್ನೂ ಹತ್ತುತ್ತಿದ್ದಾರೆ ಟ್ರೈನ್ಗೆ. ನಮ್ಮದು ಹೊರಡಿತ್ತು ಎಕ್ಸಾಕ್ಟ್ ಆನ್ ಟೈಮ್ಗೆ. ಯಾರೋ ಮುಂದೆ ಚೇನ್ ಪುಲ್ ಮಾಡಿಬಿಟ್ಟಿದ್ದಾರೆ.
ಸೊ ಇವಾಗ ಅದರಿಂದ ನಮ್ಮದು ಟ್ರೈನ್ ಡಿಲೇ ಆಗುತ್ತೆ ಇವಾಗ. ಇದು ಚೇನ್ಪುಲ್ ಆದಮೇಲೆ ಅರೌಂಡ್ 6-7 ಮಿನಿಟ್ಸ್ ಡಿಲೇ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಯಶವಂತಪುರ ಜಂಕ್ಷನಿಂದ. ಚೇನ್ಪುಲ್ ಏನು ಕಾರಣ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ನಿಮಗೆ ಅಲ್ಲಿ ತೋರಿಸ್ದೆ, ಐ ಗೆಸ್ ನಿಮ್ಗೆ ನೋಡಿರ್ಬೋದು, ಎ ಸಿಯಲ್ಲಿ ಯಾರೋ ಹತ್ತಿದ್ರು. ಏನು ಮಾಡಿದ್ದಾರೆ ಗೊತ್ತಾ, ಒಬ್ಬರು ಹೋಗ್ಬಿಟ್ಟು ಟ್ರೈನ್ ಒಳಗಡೆ ಚೇನ್ಪುಲ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಅವ್ರ ಫ್ಯಾಮಿಲಿ ಹತ್ಕೊಂಡ್ಬಿಡಿ ಅಂತ. ಟೈಮಿಗೆ ಬರ್ರಪ್ಪ, ಇವಾಗ ಟೈಮಿಗೆ ನೀವು ಬರಲಿಲ್ಲ, ನೀವು ಚೇನ್ಪುಲ್ ಮಾಡಿದ್ರಿ, ಹತ್ತಿದ್ರಿ, ಟ್ರೈನ್ ಡಿಲೇ ಆಯಿತು, ಆಮೇಲೆ ನೀವು ರೈಲ್ವೆಗೆ ಬೈತೀರಾ, ರೈಲ್ವೆ ಡಿಲೇ ಮಾಡಿಬಿಟ್ಟಿದೆ. ರೈಲ್ವೆ ಡಿಲೇ ಮಾಡುತ್ತೆ, ಬಟ್ಟು ರೈಲ್ವೆದು ತಪ್ಪಿರುತ್ತೆ, ಅದಿಲ್ಲ. ಬಟ್ ನಮ್ಮ ಕಡೆಯಿಂದ ನಾವು ತಪ್ಪು ಮಾಡ್ತಿರಲ್ಲ. ಟ್ರೈನು 6 ಕಾಲಿಗಿದೆ, ನೀವು 6 ಕಾಲಿಗೆ 6:20ಗೆ ಬಂದರೆ ಹೆಂಗಾಗತ್ತೆ? ಒಂದು 6 ಗಂಟೆಗೆ ಬಂದು ಒಂದು 15 ನಿಮಿಷ ಬಿಫೋರ್ ಬರಲೇಬೇಕು ನೀವು, ಅದೊಂದು ಇರಬೇಕು. ಏನು ಮಾಡೋಕ್ಕಾಗಲ್ಲ. ಬಟ್ ಫೈನಲಿ ನಾವು ಹೊರಟಿದ್ದೀವಿ ಯಶವಂತಪುರ ಜಂಕ್ಷನಿಂದ. 6:15 PM ಹೊರಡುವ ಟೈಮಿಂಗು. ಚೇನ್ಪುಲ್ ಆದಮೇಲೆ ಸ್ವಲ್ಪ ಡಿಲೇ ಹೊರಟಿದ್ದೀವಿ. ಇದು ನಮ್ಮ ಕ್ರಾಸಿಂಗ್ ಆಗೋಗ್ತಿದೆ ಹುಬ್ಳಿ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್. 1 hour ಬಿಫೋರ್ ಚಿಕ್ಕಬಾನ್ವಾಡದಲ್ಲಿ ಬಂದು ಹಾಲ್ಟ್ ಆಗಿದೆ. ಓ ಸ್ಪೀಡ್ ಸಕ್ಕತ್ತಾಗಿದೆ ಗುರು. ನಮ್ಮದು ಕ್ರಾಸಿಂಗ್ ಹೋಗ್ತಿದೆ ತುಮಕೂರು ಬಾಣಸ್ವಾಡಿ ಮೆಮೊ ಇದ್ದೀವಿ. ಇದು ಯಶವಂತಪುರದಲ್ಲಿ ರಿವರ್ಸಲ್ ಆಗುತ್ತೆ. ನೋಡ್ರಿ ಇಲ್ಲೇ ವಂದೇ ಭಾರತದ ಓವರ್ಟೇಕಿಗೆ ಕೂಡ ಮೇನ್ ಲೈನನ್ನೇ ಮಾಡಿದ್ದಾರೆ. ಚಾಲುಕ್ಯ ಎಕ್ಸ್ಪ್ರೆಸ್ ವಂದೇ ಭಾರತ ಓವರ್ಟೇಕಿಗೆ ಲೂಪಾಗಿ ನಿಂತಿದೆ. ನಮ್ದು ಕ್ರಾಸಿಂಗ್ ಆಗ್ತಿದೆ ಚಾಲುಕ್ಯ ಎಕ್ಸ್ಪ್ರೆಸ್ ಜೊತೆ. ಸದ್ಯಕ್ಕೆ ನಿಲ್ಲಿಸಿದ್ದಾರೆ, ಯಾಕಂದರೆ ವಿ ಅದನ್ನು ಓವರ್ಟೇಕ್ ಕೊಡ್ಕೊಂಡು ಹೋಗಬೇಕು. ಇದು ಇವಾಗ ನಮ್ಮ ಕ್ರಾಸಿಂಗ್ ಆಗಿ ಹೋಗ್ತಿದೆ ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಜೊತೆ. ಎಲ್ಲರೂ ನಾವು 3 ಜನ ಕ್ಯಾಪ್ಚರ್ ಮಾಡೋಕ್ಕೆ ಫುಲ್ ರೆಡಿ ಇದ್ದೀವಿ ಆ ವಿವಿನ. ಇದು ನಾವು ತಲುಪಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನ್ಗೆ. ನಮ್ಮ ಕ್ರಾಸಿಂಗ್ ಆಗ್ತಿದೆ ಜನಶತಾಬ್ದಿ, ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಜೊತೆ. ಸೊ ಮಾತಾಡೋಕೆ ಹೋದರೆ ತುಮಕೂರು ಬಂದು ನಮ್ಮದು ಫಸ್ಟ್ ಕಮರ್ಷಿಯಲ್ ಸ್ಟಾಪ್ ಈ ಯಶವಂತಪುರ ವಿಜಯಪುರ ಸ್ಪೆಷಲ್ದು. ಬರುವ ಟೈಮಿಂಗು 7:05 PM, 2 ನಿಮಿಷ ಸ್ಟಾಪ್ ಸಿಗುತ್ತೆ. 7:07ಗೆ ನಾವು ಅಪ್ರಾಕ್ಸಿಮೇಟ್ಲಿ 17 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಸೊ ನೀವು ಈ ಫ್ರೇಮ್ ನೋಡ್ಬೋದು, ನಮ್ಮ ಯಶವಂತಪುರ ವಿಜಯಪುರ, ನಮ್ಮ ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ. ಇನ್ನೊಂದು ಮಾತಾಡೋಕೆ ಹೋದರೆ ನಾನು ಇವತ್ತು ಸ್ಟಾರ್ಟಿಂಗಲ್ಲೇ ಹೇಳಿದೆ ಸಿಂಗಲ್ ಟ್ರಾವೆಲ್ ಮಾಡ್ತಿಲ್ಲ. ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋದು ನಮ್ಮ ರುದ್ರಾವಾಯಿ. ನಮ್ಮ ಜೊತೆ ಟ್ರಾವೆಲ್ ಮಾಡೋದು ಬಿಟ್ಟೋಗ್ಬಿಟ್ಟಿದ್ದಾರೆ, ಮರ್ತೋಗಿದ್ದಾರೆ. ಯಾಕಂದರೆ ನಮ್ಮ ಜೊತೆ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಯಾಕಂದರೆ ನನ್ನ ಟೈಮ್ ಸಿಗೋಲ್ಲ, ಯಾಕಂದರೆ ಕಾರ್ಪೊರೇಟ್ ಹುಡುಗ. ಸೊ ಅದಕ್ಕೆ ಫುಲ್ ಬಿಸಿ ಪೀಪಲ್, ರಿಚ್ ಪೀಪಲ್. ರಿಚ್ ಪೀಪಲ್ ಅಲ್ಲ, ಇವರು ನಮ್ದು ಇನ್ನೊಬ್ರು ಬ್ಯುಸಿ ಪೀಪಲ್, ನಮ್ಮ ಸುಹಾಸ್ ತುಂಬ ಬ್ಯುಸಿ ಇರ್ತೀರಣ್ಣ. ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ. ನೀವು ಜರ್ನಿ ಕೋಆಪ್ರೇಟ್ ಮಾಡಿ. ನಾನು ಮಾಡಿಲ್ವಾ? ಹೋಗಿದ್ದೀವಿ 2-3 ಜರ್ನಿ. ಎಲ್ಲಿ ಹೋಗಿದ್ರಿ ನೀವಿಬ್ರು? ಜಾಸ್ತಿ ಉತ್ತರ ಪ್ರದೇಶ್ ಗೋರಖ್ಪುರ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀವಿ. ಟ್ರೈನು ಮಳೆಯಲ್ಲಿ ನೆನ್ಕೊಂಡು ಬಂದಿದೆ. ಹಾಂ, ಫುಲ್ ಮಳೆ ಇದ್ದ ಥರ ಇದೆ. ಓ ಅದು ಕಡೆ ಫುಲ್ ಮಳೆ ಇದೆ ಈಗ ತುಮಕೂರು ಆದಮೇಲೆ. ನೋಡೋಣ, ಬಣ್ಣ ಆ ಥರ ಇದೆ ನೋಡಿ, ಬೇಕಾದ್ರೆ ಆ ಬಣ್ಣ. ಅದು ಒಂದು ಪಾಯಿಂಟ್ ಇದೆ. ಬಟ್ ಈ ಕೋಚು ಆ ಕೋಚ್ ಕಲರ್ಫುಲ್ ಡಿಫ್ರೆಂಟ್ ಆಗಿದೆ. ಒಂದು C1 ತೆಗೆದಿದ್ದಾರೆ, 3E ಹಾಕಿದ್ದಾರೆ. C1 ತೆಗ್ದಿದ್ದಾರಾ?
ನೆಕ್ಸ್ಟ್ ಟೈಮು ನೋಡೋಣ ಯಾವಾಗ ಜರ್ನಿ ಬರುತ್ತೆ ಅದರಲ್ಲಿ. ಬಟ್ ನಮ್ಮದು ಸಿಗ್ನಲ್ ಆಗಿದೆ, ಬಂದು ನಮ್ಮ ಟ್ರೈನ್ ಒಳಗಡೆ ಹೋಗೋಣ ಇವಾಗ. ಗೊತ್ತಾ ಮೇನ್ ಲೈನ್ ಪ್ಲಾಟ್ಫಾರ್ಮ್ ಆಗಿ ಪಿಕಪ್ಪು ಚಲೋ ತೊಗೊಳುತ್ತೆ. ಮೇನ್ ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಮಳೆ ಆದಂಗೆ ಐತಿ ಇಲ್ಲಿ. ಪ್ಲಾಟ್ಫಾರ್ಮ್ ಎಲ್ಲ ಬೆಟ್ಟಿ ಇರೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಪಾರ್ಸಲ್ ಕಳಿಸ್ತಾರ. ವಾವ್, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಪಾರ್ಸಲ್ ಬಂದದ್ದು ನೋಡಿ. ಸರಿ, ತುಮಕೂರಿಗೆ. ನೀವು ಅಲ್ಲಿ ನೋಡ್ಬೋದು ರುದ್ರಾಬಾಯಿ ಪ್ರಮೋಷನ್ಗೆ ಶೂಟ್ ಮಾಡ್ತಿದ್ದಾರೆ. ನಮ್ಮ ಸುಹಾಸ್ ಬೈ ರುದ್ರಾಬಾಯಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇದು ಸದ್ಯಕ್ಕೆ ಆ್ಯಕ್ಚುಲಿ ಬೇರೆ ಸ್ಟಾಪ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ತುಮಕೂರು ಆದಮೇಲೆ ನಾವು ಡಿನ್ನರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ನೀವು ನೋಡೋಕ್ಕೋದ್ರೆ ನೂಡಲ್ಸ್ ಆರ್ಡ್ರು, ವೆಜ್ ಫ್ರೈಡ್ ರೈಸ್ ಇದೆ. ಮತ್ತು ನಮ್ಮ ರುದ್ರಾಬಾಯಿದು ಎಲ್ಲ ಎಗ್ಗು, ಎಗ್ ಫ್ರೈಡ್ ರೈಸ್, ಎಗ್ ಮಸಾಲ ಮತ್ತು ಎಗ್ ಪೆಪ್ಪರ್ ಡ್ರೈ ಮೋಸ್ಟ್ ಇದೆ. ಎಗ್ ಫ್ರೈಡ್ ರೈಸ್, ಎಗ್ ಮಸಾಲ, ಎಗ್ ಪೆಪ್ಪರ್ ಡ್ರೈ. ಇವತ್ತು ನಾನಂತೂ ಚಿಕನ್ ನಾನ್ ವೆಜ್ ತಿನ್ನಲ್ಲ, ಸುವಾಸು ತಿನ್ನಲ್ಲ, ಸುವಾಸು ವೆಜ್ಜು. ರುದ್ರಾಬಾಯಿ ಇಸ್ ಎಂಜಾಯಿಂಗ್ ಹಿಸ್ ನಾನ್ ವೆಜ್ ಫುಡ್. ಇದು ನಮ್ಮ ಯಶವಂತಪುರ ವಿಜಯಪುರ ಸ್ಪೆಷಲ್ ಸದ್ಯಕ್ಕೆ ತಲುಪಿದೆ ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಜಂಕ್ಷನ್ ಏನಕ್ಕೆ ಹೇಳ್ತಾರೆ ದಯವಿಟ್ಟು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನಾನು ಸುಮಾರು ಸಲ ನಿಮ್ಗೆ ತಿಳಿಸಿದ್ದೀನಿ. ಇಲ್ಲಿ ಬರುವ ಟೈಮಿಂಗು 8-10 PM, 10 ನಿಮಿಷ ನಿಮ್ಗೆ ಸ್ಟಾಪ್ ಸಿಗುತ್ತೆ. 10 ನಿಮಿಷ ಸ್ಟಾಪ್ ಸಿಗೋ ಕಾರಣ ಬಂದು ಇಲ್ಲಿ ಕ್ರೂ ಚೇಂಜ್ ಆಗ್ತಾರೆ. ಇವಾಗ ಇಲ್ಲಿಂದ ಈ ಟ್ರೈನ್ನ ಟೇಕ್ ಓವರ್ ತೊಗೊತಾರೆ ಮೈಸೂರು ಡಿವಿಷನ್ ಅವರು. ಇಷ್ಟವರೆಗೂ KSR ಬೆಂಗಳೂರು ಡಿವಿಷನ್ ಅವರು ಟೇಕ್ ಓವರ್ ತೊಗೊಂಡಿದ್ರು, ಇವಾಗ ಮೈಸೂರು ಡಿವಿಷನ್ ಅವರು ತೊಗೊತಾರೆ. ಮತ್ತು ನಾವಿಲ್ಲಿ ಬಂದಿದ್ದೀವಿ 15 ನಿಮಿಷ ಡಿಲೇ. ಮತ್ತು ನೀವು ನೋಡೋಕೋದ್ರೆ ಇಲ್ಲಿ ನಿಮಗೆ ಡಿನ್ನರ್ ಆಪ್ಷನ್ ಸಿಗುತ್ತೆ, ಮುಂದೆ ಅಂಗಡಿ ಆಪ್ಷನ್ ಸಿಗುತ್ತೆ. ಇಲ್ಲೇ ಪಕ್ಕದಲ್ಲೂ ಅಂಗಡಿ ಇದೆ. ಸೊ ನೀವು ಫುಡ್ಡು ಮತ್ತು ವಾಟರ್ ಬಾಟಲ್ಸ್ ಎಲ್ಲ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ದಯವಿಟ್ಟು ಜಂಕ್ಷನ್ ಏನಕ್ಕೆ ಕರೀತಾರೆ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ನಾನು ಈ ಟ್ರೈನ್ನ ಫಾಸ್ಟೆಸ್ಟ್ ಟ್ರೈನ್ ಅಂತ ಹೇಳ್ತೀನಲ್ಲ, 11 hours ತಲುಪತ್ತಲ್ಲ. ಸೊ ಬೇರೆ ಟ್ರೈನ್ ಜೊತೆ ಕಂಪ್ಯಾರಿಸನ್ ಮಾಡೋಕ್ಕೋದ್ರೆ ನೀವು ನೋಡ್ಬೋದು, ಇಲ್ಲಿ ನೀವು ನೋಡೋಕ್ಕೋದ್ರೆ ಬಸವ ಎಕ್ಸ್ಪ್ರೆಸ್ ಇದೆ. ಬಸವ ಎಕ್ಸ್ಪ್ರೆಸ್ ನಮಗಿಂತ ಮೊದಲು ಹೊರಟತ್ತೆ 4:55. ಬಟ್ ಅದು ಸುತ್ತಾಡ್ಕೊಂಬರುತ್ತೆ ವಯ ಕಲಬುರ್ಗಿ, ಮಂತ್ರಾಲಯ, ಸೋಲಾಪುರಿಂದ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಅದು ವಿಜಯಪುರಕ್ಕೆ ಬರುತ್ತೆ. ನೆಕ್ಸ್ಟು ನಮ್ಮದೇ ನೀವು ನೋಡ್ಬೋದು 6:15, 5:15, 11 hours ಅಂತ ತೋರಿಸ್ತಿದೆ. ಅದಾದಮೇಲೆ ಗೋಲ್ ಗುಂಬಜ್ ನಮ್ಮ ಹಿಂದೆ 12 hours 38 minutes. ಅದಾದಮೇಲೆ ವಿಜಯಪುರ ವಯ ದಾವಣಗೆರೆ ಹೊಸಪೇಟೆ ಅದು 14 hours ತೊಗೊಳುತ್ತೆ. ಮ್ಯಾಕ್ಸಿಮಮ್ ಟೈಮ್ ಅದೇ ತೊಗೊಳೋದು. ಸೊ ಮಿನಿಮಮ್ ಟೈಮ್ ತೊಗೊಳೋದು ನಮ್ಮ ವಿಜಯಪುರ ಸ್ಪೆಷಲ್ ಗಾಡಿ. ಸೊ ನೀವೇನಾದರೂ ಇದನ್ನು ಪ್ರಿಫರ್ ಮಾಡಬೇಕಂದ್ರೆ ಟೈಮಿಂಗ್ಸು ಎಲ್ಲ ನಿಮ್ಗೆ ತಿಳಿಸ್ತೀನಿ. ವಾರದಲ್ಲಿ ಎಷ್ಟು ದಿನ ರನ್ ಆಗುತ್ತೆ ಯಶವಂತಪುರದಿಂದ ವಿಜಯಪುರಕ್ಕೆ ಅದು ನಿಮ್ಗೆ ತಿಳಿಸ್ತೀನಿ. ಮತ್ತು ಇದು ಸ್ಪೆಷಲು ಸದ್ಯಕ್ಕೆ ಎಷ್ಟು ದಿನವರೆಗೂ ರನ್ ಆಗುತ್ತೆ ಅದು ಈ ವಿಡಿಯೋಲಿ ಇನ್ಫಾರ್ಮೇಷನ್ ಬರುತ್ತೆ. ದಯವಿಟ್ಟು ವೀಡಿಯೋನ ನೋಡ್ಕೊತಾ ಇರಿ. ನಾವು ಅಪ್ರಾಕ್ಸಿಮೇಟ್ಲಿ 8 minutes ಸ್ಟಾಪ್ ಆದಮೇಲೆ ಹೊರಟ್ಬಿಟ್ಟಿದ್ದೀವಿ ಅರಸೀಕೆರೆ ಜಂಕ್ಷನಿಂದ. 10 minutes ಅಫಿಷಿಯಲ್ ಹಾಲ್ಟು, ಬಟ್ 8 minutಸಲ್ಲಿ ಏನಕ್ಕೆ ಹೊರಟ್ರಿ ಅಂದರೆ ನಮ್ಮ ಟ್ರೈನ್ ಡಿಲೇ ಬಂದಿತ್ತು. ಸೊ ಆಬ್ವಿಯಸ್ಲಿ ಡಿಲೇ ಬಂದಿದ್ದರಿಂದ ಯಾವಾಗ ಬೇಕಾದರೂ ಹೊರಡ್ಬೋದು. ಸೊ ಇಲ್ಲಿ ಸುಮಾರು ಜನ ಆ್ಯಕ್ಚುಲಿ ಡಿನ್ನರ್ ಇಸ್ಕೊಂಡಿದ್ದಾರೆ. ಸೊ ಇಡ್ಲಿ ವಡೆ ಆಪ್ಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಬೇಕಂದರೆ ನೀವು ಇಲ್ಲಿ ಪ್ರಿಫರ್ ಮಾಡ್ಬೋದು ಡಿನ್ನರ್ ಆಪ್ಷನು. ಬಾಟ್ಲ್ ನೋಡ್ತಿದ್ದೀರಲ್ಲ, ಜಸ್ಟ್ ಇವಾಗ ನಮ್ಮ ಟ್ರೈನಿಂದ ಬಾಟ್ಲ್ ಬಿಸಾಕಿದ್ದಾರೆ ಪ್ಲ್ಯಾಟ್ಫಾರ್ಮ್ ಮೇಲೆ. ಏನಂದರೆ ಅದು ತುಂಬ ಬ್ಯಾಡ್ ವರ್ಕ್ ಆ್ಯಕ್ಚುಲಿ. ನಾವು ಕ್ಲೀನಿನೆಸ್ ಮೇಂಟೈನ್ ಮಾಡಿ ಅಂದರೆ ಯಾರು ಮೇಂಟೈನ್ ಮಾಡ್ತಾರೆ ಗುರು? ಸೊ ದಯವಿಟ್ಟು ವಾಟರ್ ಬಾಟಲ್ಸು, ಪ್ಲೇಟ್ಸ್ ಎಲ್ಲ ಡಸ್ಟ್ಬಿನ್ ಐತೆ ಟ್ರೈನಲ್ಲಿ, ಡಸ್ಟ್ಬಿನಲ್ಲೇ ಹಾಕಿ.
ನೀವು ಆ ರೆಡ್ ಲೈಟ್ ನೋಡ್ತಿದ್ದೀರಲ್ಲ ಅದು ನಮ್ಮ ಚಿಕ್ಕಮಂಗ್ಳೂರು ಲೈನು. ಸೊ ಕಡೂರ್ಗೆ ಬಂದು ಈ ಟ್ರೈನ್ ರಿವರ್ಸಲ್ಲಿ ಹಾಕಿ ಚಿಕ್ಕಮಂಗ್ಳೂರು ಲೈನ್ ಮರ್ಜ್ ಆಗ್ತಿದೆ. ಮರ್ಜ್ ಆಯಿತು. ಇದು ನಾವು ಸ್ಕಿಪ್ ಮಾಡ್ತಿದ್ವಿ ಕಡೂರು ರೈಲ್ವೆ ಸ್ಟೇಷನ್, ಅಂದರೆ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಜಂಕ್ಷನ್ ಏನಕ್ಕಂದರೆ ಆಲ್ರೆಡಿ ನಾನು ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ, ಒಂದು ಲೈನ್ ಚಿಕ್ಕಮಂಗ್ಳೂರು ಹೋಗುತ್ತೆ. ಇವಾಗ ನಾವು ಸ್ಕಿಪ್ ಮಾಡ್ತಿದ್ದೀವಿ ಬೀರೂರು ಜಂಕ್ಷನ್ನ. ಬೀರೂರಿನ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅದು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಗೇಟ್ ಹತ್ರ ರುದ್ರ ಸಿಂಧೂರು ಯಶವಂತಪುರ ಎಕ್ಸ್ಪ್ರೆಸ್ ಕವರ್ ಮಾಡೋಕ್ಕೆ ಹೋಗಿದ್ದಾನೆ. ಸೊ ಅದು ಇನ್ನೂ ಬಂದಿಲ್ಲ. ಸೊ ಇನ್ನೂ ಸ್ವಲ್ಪ 30 ಸೆಕೆಂಡ್ ಆದ್ಮೇಲೆ ನಾನು ಗೇಟ್ ಹತ್ರ ಹೋಗ್ತೀನಿ. ಈ ಗೇಟಲ್ಲ, ಬೇರೆ ಗೇಟ್ ಹತ್ರ, ಮುಂದಿನ ಗೇಟು. ಸೊ ಅದು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಹುಡುಗಿ ಜೊತೆ ಚಾಟಿಂಗ್ ಮಾಡ್ತವ್ರೆ. ಚಾಲುಕ್ಯ ಎಕ್ಸ್ಪ್ರೆಸ್ ವಂದೇ ಭಾರತ್ ಓವರ್ಟೇಕ್ ಮಾಡ್ತಿದ್ದೆ. ಇದು ನೀವು ಕ್ರಾಸಿಂಗ್ ನೋಡಿದ್ರಲ್ಲ, ಇದು ಸಿಂಧೂರಿಂದ ಬೆಂಗಳೂರಿಗೆ ಹೋಗುವ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗು. ಇದು ಹೋಗೋದು ವಯಾ ಹುಬ್ಬಳ್ಳಿ. ಸಿಂಧೂರಿಂದ ಗದಗ್ ಬರುತ್ತೆ, ಗದಗಿಂದ ಹುಬ್ಬಳ್ಳಿಯಲ್ಲಿ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ನಮ್ಮ KSR ಬೆಂಗಳೂರಿಗೆ ಹೋಗುತ್ತೆ. ಸೊ ನಾನು ರುದ್ರಾಬಾಯಿ ಕವರ್ ಮಾಡ್ತಿದ್ವಿ. ನಮ್ಮ ಸುಹಾಸು ಗರ್ಲ್ಫ್ರೆಂಡ್ ಜೊತೆ ಇನ್ನೂ ಚಾಟಿಂಗಲ್ಲೇ ಇದ್ದಾರೆ, ನೀವು ನೋಡ್ಬೋದು ಫೋನಲ್ಲಿ. ಅವರು ಏನಂದರೆ ಕ್ರಿಸ್ತಶಕ 1990ರಿಂದ ಗರ್ಲ್ಫ್ರೆಂಡ್ ಜೊತೆ ಚಾಟಿಂಗ್. ಹೌದಾ ಸುಹಾಸ? ನೋಡಿ ತೋರಿಸ್ತಿದ್ದಾರೆ, ಚಾಟು ತೋರಿಸ್ತಿದ್ದಾರೆ. ಪ್ರೈವೇಟ್ ಇಲ್ಲ ನನ್ನ ಫೋಟೋಗ್ರಫಿ ಸ್ಕಿಲ್ಸ್ ನಾನೇ ಹೊಡೆದಿದ್ದು ಫೋಟೋ. ನಮ್ಮ ಸುಹಾಸ್ ಫೋಟೋ, ನಮ್ಮ ರುದ್ರಾಬಾಯಿ ಫೋಟೋ ಎಲ್ಲ ಏನು ಹೇಳಕ್ಕೆ ಬಂದಿ. ಗುರುಗಳೇ, ನಮ್ಮ ಟ್ರೈನು ಸದ್ಯಕ್ಕೆ ತಲುಪಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಬೆಣ್ಣೆನಗರಿ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗು 10:18 PM ರಾತ್ರಿ. ನಮ್ಮ ಈ ಯಶವಂತಪುರ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲು 2 ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ. ಬಟ್ ನಾವು ಅರೌಂಡ್ 10:31ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕ್ರಾಸಿಂಗ್ ಆಗ್ತಿದೆ SSS ಹುಬ್ಬಳ್ಳಿಯಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಬನ್ನಿ ನಿಮ್ಗೆ ಅದು ತೋರಿಸ್ತೀನಿ ನಾನು. ಇಲ್ಲಿ ನೀವು ಪಕ್ಕದಲ್ಲಿ ನೋಡ್ಬೋದು, ಹುಬ್ಬಳ್ಳಿಯಿಂದ ಚೆನ್ನೈಗೆ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ನಮ್ಮದು ದಾವಣಗೆರೆಯಲ್ಲಿ ಕ್ರಾಸಿಂಗ್ ಆಗ್ತಿದೆ. ಇದು ಎಕ್ಸಾಕ್ಟ್ಲಿ 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನಿಂದ. ಸ್ಕಿಪ್ಪಿಂಗ್ ಹರಿಯರ್ ರೈಲ್ವೆ ಸ್ಟೇಷನ್. ಇದು ನೀವು ನೋಡ್ತಿದ್ದೀರ ಟ್ರೈನು, ಇದು ಹರಿಯರ್ ಹೊಸಪೇಟೆ ಪ್ಯಾಸೆಂಜರ್ ಆಗಿ ನಾಳೆ ಬೆಳಗ್ಗೆ ಹೋಗುತ್ತೆ.
ತುಂಗಭದ್ರಾ ನದಿ. ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಇದು ಇವಾಗ ನಮ್ಮ ಯಶವಂತಪುರ ವಿಜಯಪುರ ಸ್ಪೆಷಲ್ ತಲುಪಿದೆ. SMM ಹಾವೇರಿ ರೈಲ್ವೆ ಸ್ಟೇಷನ್ಗೆ ಡಾಟ್ ಆನ್ ಟೈಮ್ 11:23 PM ಬರುವ ಟೈಮ್ ಅಂದರೆ 11:23 PMಗೆ ಬಂದಿದ್ದೀವಿ. 1 ನಿಮಿಷನೂ ಡಿಲೇ ಇಲ್ಲ. 2 ಮಿನಿಟ್ಸ್ ಸ್ಟಾಪ್ ನಿಮ್ಗೆ ಸಿಗುತ್ತೆ. 2 ಮಿನಿಟ್ಸ್ ಸ್ಟಾಪ್ ಆದಮೇಲೆ ಈ ಟ್ರೈನು ಇಲ್ಲಿಂದ ಹೊರಟ್ಬಿಡುತ್ತೆ. ಸೊ ಇಲ್ಲಿ ಸುಮಾರು ಜನ ಇಳಿದಿದ್ದಾರೆ. ಮತ್ತು ಮಾತಾಡೋಕ್ಕೆ ಹೋದರೆ ಹಾವೇರಿಗೆ ಬರೋಕ್ಕೆ, ದಾವಣಗೆರೆಗೆ ಬರೋಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಟ್ರೈನ್ ಗುರು. ನೀವು 6 ಕಾಲಿಗೆ ಅಲ್ಲಿ ಹಿಡಿತೀರಾ, ನಮ್ಮ ಯಶವಂತಪುರದಲ್ಲಿ ಹಿಡಿತೀರಾ, ಬೆಂಗಳೂರಲ್ಲಿ 11 ಕಾಲು ನೀವು ಅಂದ್ಕೊಂಬಿಡಿ. ಆಲ್ಮೋಸ್ಟ್ 11 ಕಾಲಿಗೆ ನೀವು ಬಂದು ರೀಚ್ ಆಗಿಬಿಡ್ತೀರಾ ಹಾವೇರಿಗೆ. 6:15, 7:15, 8:15, 9:15, 10:15, 11:15, 5 hours, ಆಲ್ಮೋಸ್ಟ್ 5 hours 8 minutesಲ್ಲಿ ನೀವು ಹಾವೇರಿಗೆ ಬಂದು ತಲುಪಿಬಿಡ್ತೀರಾ ಗುರು. ಒನ್ ಆಫ್ ದ ಬೆಸ್ಟ್ ಟ್ರೈನ್ ನೀವು ಅಂದ್ಕೊಬೋದು ಹಾವೇರಿಗೆ ಬರೋದು ಇದು. ನಮ್ದು ಇವಾಗ ಇನ್ನೊಂದು ಕ್ರಾಸಿಂಗ್ ಹಾಕಿ ಹೋಗ್ತಿದೆ. ನೀವು ಅದು ಹಿಂದೆ ಕ್ರಾಸಿಂಗ್ ನೋಡಿದ್ರಲ್ಲ, ಅದಿದ್ದು ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸಾಂಗ್ಲಿ ಟು KSR ಬೆಂಗಳೂರು ಅದು ಹೋಗ್ತಿದೆ. ಇವಾಗ ನಮ್ಮದು ಕ್ರಾಸಿಂಗ್ ಆಗಿ ಹೋಗ್ತಿದೆ ಮೈಸೂರು, ಅಂದರೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ವಯಾ ಅರಸೀಕೆರೆ ಹಾಸನ್. ಗುರು, ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಬಂದಿದೆ ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನು. ನಮ್ಮ ರುದ್ರಾಬಾಯಿ ಅವ್ರ ಜೀವನದಲ್ಲಿ ಮೊದಲ ಟೈಮು ಹುಬ್ಬಳ್ಳಿ ಸೌತ್ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದಾರೆ. ಮಾತಾಡೋಕೆ ಹೋದರೆ ಹುಬ್ಬಳ್ಳಿ ಸೌತಲ್ಲಿ ನಮ್ಮದು ಅಫಿಷಿಯಲ್ ಹಾಲ್ಟ್ ಇಲ್ಲ, ಟೆಕ್ನಿಕಲ್ ಹಾಲ್ಟ್ ಇರೋದಷ್ಟೇ. ಯಾಕಂದರೆ ಇಲ್ಲಿ ಇವಾಗ ಕ್ರೂ ಚೇಂಜ್ ಆಗ್ತಾರೆ. ಇಲ್ಲಿಂದ ಹುಬ್ಬಳ್ಳಿ ಡಿವಿಷನ್ ಅವರು ಈ ಟ್ರೈನ್ನ ಟೇಕ್ ಓವರ್ ತೊಗೊತಾರೆ. ಮತ್ತೆ ಮಾತಾಡೋಕಿದ್ರೆ ಆಲ್ಮೋಸ್ಟ್ ನಾವು 6 hours ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 6 hours 10 minutes, 6 hours 15 minutes ನೀವು ಹೇಳ್ಬೋದು. ಬೆಂಗಳೂರಿಂದ ಹುಬ್ಬಳ್ಳಿ ಸೌತಿಗೆ ನಾವು ಬಂದುಬಿಟ್ಟಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ದು ಡ್ಯೂರೇಷನ್ ಬಗ್ಗೆ, ಲೈಕ್ ಎಷ್ಟು ದಿನ ವಾರದಲ್ಲಿ ಓಡುತ್ತೆ. ಸದ್ಯಕ್ಕೆ ವೀಕ್ಲಿ ಆಗಿದೆ. ಸ್ಯಾಟರ್ಡೇ ಹೋಗುತ್ತೆ, ತಿರ್ಗಾ ಸಂಡೇ ವಿಜಯಪುರದಿಂದ ವಾಪಸ್ ಬೆಂಗಳೂರು ಬರುತ್ತೆ, ಮಂಡೇ ತಿರ್ಗಾ ಹೋಗುತ್ತೆ, ತಿರ್ಗಾ ಟ್ಯೂಸ್ಡೇ ವಿಜಯಪುರದಿಂದ ವಾಪಸ್ ಬರುತ್ತೆ. ಸೊ ಸ್ಯಾಟರ್ಡೇ ಮಂಡೇ ಬೆಂಗಳೂರಿಂದ ವಿಜಯಪುರ ಹೋಗುತ್ತೆ, ಸಂಡೇ ಟ್ಯೂಸ್ಡೇ ವಿಜಯಪುರದಿಂದ ಬೆಂಗಳೂರು ಬರುತ್ತೆ. ಮತ್ತು ಇದು ಸದ್ಯಕ್ಕಿರೋದು ಬೆಂಗಳೂರಿಂದ ವಿಜಯಪುರವರೆಗೂ ಐ ಗೆಸ್ 27th June ಸದ್ಯಕ್ಕೆ ಸರ್ವಿಸ್ ಇತ್ತು. ಎಕ್ಸ್ಟೆಂಡ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ತಾ ಇದನ್ನು ಪರ್ಮನೆಂಟು ಮಾಡ್ಬೋದು. ಸೊ ಯು ನೆವರ್ ನೋ. ನಮ್ಮದು ಯಶವಂತಪುರ ವಿಜಯಪುರ ವಯಾ ದಾವಣಗೆರೆ ಹೊಸಪೇಟೆ ಅದು ಸ್ಪೆಷಲ್ ಇತ್ತು. ಅದನ್ನು ತಿರ್ಗಾ ಅವರು ಪರ್ಮನೆಂಟ್ ಮಾಡಿದ್ರು. ಸೊ ಮೇ ಬಿ ಇದ್ರ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಇದನ್ನು ಪರ್ಮನೆಂಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಬಹಳ ಒಳ್ಳೆ ಟ್ರೈನ್ ಗುರು. ನೀವೇನಾದರೂ ಬೆಂಗಳೂರಿಂದ ದಾವಣಗೆರೆ ಅಥವಾ ಹಾವೇರಿಗೆ ಬಂದರೆ ಬೆಸ್ಟ್ ಅಂದರೆ ಬೆಸ್ಟು. ವಿಜಯಪುರಕ್ಕೆ ಹೋದರೆ ಇನ್ನೂ ಬೆಸ್ಟು. ಅರ್ಲಿ ಮಾರ್ನಿಂಗ್ ನೀವು ತಲುಪಿಬಿಡ್ತೀರಾ. ಸೊ ಇಲ್ಲಿಂದ ಹುಬ್ಬಳ್ಳಿ ಸೌತಲ್ಲಿ ಸ್ಟಾಪ್ ಏನಕ್ಕೆ ಕೊಟ್ಟಿರೋದು, ಕ್ರೂ ಇಲ್ಲೇನಕ್ಕೆ ಚೇಂಜ್ ಆಗ್ತಾರೆ ಅಂದರೆ, ಯಾಕಂದರೆ ಇಲ್ಲಿಂದ ನಾವು ಬೈಪಾಸ್ ಲೈನ್ ತೊಗೊತೀವಿ. ಸ್ವಲ್ಪ ಮುಂದೆಯಿಂದ ನಾವು ಹುಬ್ಬಳ್ಳಿ ಜಂಕ್ಷನ್ಗೆ ಹೋಗೋಲ್ಲ. ಹುಬ್ಬಳ್ಳಿ ಬೈಪಾಸ್ ತೊಗೊಂಬಿಟ್ಟು ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್ಗೆ ಹೋಗ್ತೀವಿ. ಸೊ ತಿರ್ಗಾ ಗದಗೂ ನಾವು ಟಚ್ ಮಾಡೋಲ್ಲ. ಗದಗ ಬೈಪಾಸ್ ರೈಲ್ವೆ ಸ್ಟೇಷನ್ ಇದೆ, ಆ ರೈಲ್ವೆ ಸ್ಟೇಷನಲ್ಲೂ ಸ್ಟಾಪ್ ಇದೆ. ಸೊ ಗದಗ ಬೈಪಾಸ್ ತೊಗೊಂಬಿಟ್ಟು ನಾವು ಗದಗ ಜಂಕ್ಷನ್ಗೆ ಹೋಗೋಲ್ಲ, ಬೈಪಾಸ್ ತೊಗೊಂಬಿಟ್ಟು ನಾವು ಗದಗು ಸೋಲಾಪುರ ಲೈನಲ್ಲಿ ಎಂಟ್ರಿ ಆಗಿಬಿಡ್ತೀವಿ. ಮತ್ತು ಇನ್ನೊಂದು ಮಾತಾಡೋಕೆ ಹೋದರೆ ನಮ್ಮ ಟ್ರೈನಲ್ಲಿ ಆ್ಯಕ್ಚುಲಿ ಕಳ್ತನ ಆಗಿತ್ತು. ಸೊ ಒಬ್ಬನು ಬ್ಯಾಗ್ ತೊಗೊಂಬಿಟ್ಟು ಹೋಗಿಬಿಟ್ಟಿದ್ದ. ಮುಂದೆ ಬ್ಯಾಗ್ ಯಾರ್ದಿತ್ತು ಅವ್ರು ಬಂದು ಕೇಳಿದ್ರು. ನೀವು ನೋಡಿದ್ರೆ ನಾನು ನೋಡಿದೆ, ಆ್ಯಕ್ಚುಲಿ ಸ್ವಲ್ಪ ಗಮನ ಕೊಟ್ಟೆ. ಸೊ ಬ್ಲ್ಯಾಕ್ ಟ್ರೆಕ್ಕಿಂಗ್ ಬ್ಯಾಗು ತೊಗೊಂಡು ಹೋಗ್ತಿದ್ದ. ಸೊ ಅವ್ರು ಕೇಳಿದ್ರು, ನಾನು ಮುಂದೆ ಹೋಗಿದ್ದಾನೆ. ಮುಂದೆ ಹೋಗಿ ಹಿಡ್ಕೊಂಬಿಟ್ಟು ಬಂದರು. ಸೊ ನೀವು ಅಲ್ಲಿ ಗ್ಯಾಂಗ್ ನೋಡ್ತಿದ್ದೀರಲ್ಲ, ಆ ಗ್ಯಾಂಗ್ಗೆ ಹೋಗಿ ಅವ್ರನ್ನ ಹಿಡ್ಕೊಂಬಂದಿದ್ದು.
ಸೊ ಅವ್ರು ಹಿಡ್ಕೊಂಬಂದು ಸದ್ಯ ಅವ್ರಿಗೆ ಬ್ಯಾಗ್ ಸಿಕ್ತು. ಇದು ನಾನು ಬರೀ ನಮ್ಮ ಟ್ರೈನಲ್ಲಿ ಆಗ್ತಿದೆ ಅಂತ ಹೇಳ್ತಿಲ್ಲ, ಯಾವ ಟ್ರೈನಲ್ಲೂ ನೀವು ಟ್ರಾವೆಲ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಸಾಮಾನ್ದೆಲ್ಲ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇರುತ್ತೆ. ದಯವಿಟ್ಟು ಕರೆಕ್ಟಾಗಿ ಹಿಡ್ಕೊಂಡು ಜವಾಬ್ದಾರಿಯಾಗಿ ಹಿಡ್ಕೊಂಡಿಲ್ಲ, ಯಾಕಂದರೆ ಯಾವ ಸೇಫ್ಟಿ ಈಸ್ ಇನ್ ಯಾವ ಹ್ಯಾಂಡಲ್ಲಿ. ನೀವು ಅಲ್ಲಿ ಗ್ಯಾಂಗ್ ನೋಡ್ತಿದ್ದೀರಲ್ಲ, ಅವರು ಪೊಲೀಸ್ನ ಕರ್ಕೊಂಬಂದಿದ್ದಾರೆ ಕಲ್ಲನ್ನು ಇಡ್ಸೋಕ್ಕೆ. ಸೊ ಏನು ಚರ್ಚೆ ನಡೀತಿದೆ ಅಲ್ಲೇ ನಡೀಲಿ, ಪರವಾಗಿಲ್ಲ ಬಿಡಿ. ನಾವು ಅಲ್ಲಿ ಹೋಗಿ ಸುಮ್ಮನೆ ಕಾನ್ವರ್ಸೇಷನ್ ಎಲ್ಲ ರೆಕಾರ್ಡ್ ಮಾಡಿ ಕೆಡ್ಸೋದು ಅವಶ್ಯಕತೆ ಬೇಡ ನಮಗೆ. ಸಾರಿ, ನಾನು 27th ಅಂತ ಹೇಳ್ದನಲ್ಲ, 27th ಅಲ್ಲ, 29 ಜೂನ್ವರೆಗೂ ಬೆಂಗಳೂರಿಂದ ವಿಜಯಪುರಗೆ ಸರ್ವಿಸ್ ಈ ಟ್ರೈನ್ ಕೊಡತ್ತೆ. ಸದ್ಯಕ್ಕೆ ಇಲ್ಲೇ ನಾವು ಸ್ಟಾಪ್ ಮಾಡಿದ್ದೀರಿ, ಯಾಕಂದರೆ ವೇ ಬಿಫೋರ್ ಟೈಮ್ ಇಲ್ಲಿ ನಾವು ಬಂದಿದ್ದೀವಿ. ಸಿಗ್ನಲ್ ನೋಡೋಕೆ ಹೋದರೆ ನಿಮ್ಗೆ ಕಾಣಿಸ್ತಿಲ್ಲ, ಬಟ್ ರೈಟ್ ಸೈಡು ಇಂಡಿಕೇಷನ್ ಮಾಡಿದ್ದಾರೆ, ಅಂದರೆ ಬೈಪಾಸ್ ಲೈನ್ ತೊಗೊಳತ್ತೆ. ನಾವು ಹುಬ್ಬಳ್ಳಿ ಕಡೆ ಹೋಗೋಲ್ಲ. ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ಏನಾದರೂ ಸಿಗ್ನಲ್ ಆನ್ ಇದ್ದರೆ. 12:42 AM ನೈಟ್ಗೆ ನಾವು ಹೊಟ್ಟಿದ್ದೀವಿ ಹುಬ್ಬಳ್ಳಿ ಸೌತಿಂದ, ಅಂದರೆ ಹುಬ್ಬಳ್ಳಿ ದಕ್ಷಿಣಿಂದ. ಇವಾಗ ಇಲ್ಲಿಂದ ಬೈಪಾಸ್ ಲೈನ್ ನಾವು ತೊಗೊತೀವಿ. ಅದು ನೋಡೋದು ಮಜಾ ಬರುತ್ತೆ. ಫಸ್ಟ್ ಟೈಮ್ ಬೈಪಾಸ್ ಲೈನಲ್ಲಿ ನಾನು ಹೋಗೋದು ಇವಾಗ. ನೀವು ನೋಡ್ಬೋದು, ನಾವು ಮೇನ್ ಲೈನ್ ಸದ್ಯಕ್ಕೆ ಬಿಟ್ಟು ಇವಾಗ ಸೇರ್ಕೊತಿದ್ದೀವಿ ಬೈಪಾಸ್ ಲೈನ್ಗೆ. ಇವಾಗ ಮೇಯ್ನಾಗಿ ಕರ್ವ್ ನಿಮ್ಗೆ ತೋರಿಸ್ಬೇಕು ಬೈಪಾಸ್ ಲೈನ್ದು, ಮತ್ತು ಇದನ್ನು ಎಕ್ಸಿಟ್ ತೋರಿಸ್ಬೇಕು. ಇದು ನೀವು ನೋಡ್ಬೋದು, ನಾವು ಕರ್ವ್ ತೊಗೊತಿದ್ದೀವಿ ಬೈಪಾಸ್ ಲೈನು. ಸೊ ನೀವು ಅಲ್ಲಿ ದೂರ ಆರೆಂಜ್ ಲೈಟ್ ನೋಡ್ತಿದ್ದೀರಲ್ಲ, ಅದು ನಮ್ಮ ಸಿಗ್ನಲ್. ಸೊ ಬೈಪಾಸ್ ಲೈನ್ ಕ್ಲಿಯರ್ ಇದೆ ನಮಗೆ. ಅದು ಪಕ್ಕದಲ್ಲಿ ನೀವು ರೆಡ್ ಕಲರ್ ಲೈಟ್ ನೋಡ್ತಿದ್ದೀರಲ್ಲ, ಅದು ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್. ಅದು ಮೇನ್ ಲೈನಲ್ಲಿ ನೀವು ನೋಡ್ಬೋದು ನಮ್ಮ BSF ಬೆಳಗಾವಿ ಸೂಪರ್ ಫಾಸ್ಟ್ ಹೋಗ್ತಿದೆ, ಬೆಂಗಳೂರು ಸೂಪರ್ ಫಾಸ್ಟ್ ಆ್ಯಕ್ಚುಲಿ, ಎರಡು BSF. ನಾವು ಇವಾಗ ಇದ್ದೀವಿ ಬೈಪಾಸ್ ಲೈನಲ್ಲಿ. ನಿಮ್ಮ ಸಿಗ್ನಲ್ ಆಲ್ರೆಡಿ ನಾನು ತೋರಿಸಿದೆ ನೋಡಿ, ಅದು ಮೇನ್ ಲೈನ್. ನಾವು ಇವಾಗ ಬೈಪಾಸ್ ಲೈನ್ ತೊಗೊಂಡ್ಬಿಟ್ಟಿದ್ದೀವಿ, ಬೈಪಾಸ್ ಲೈನಲ್ಲಿ ಇದ್ದೀವಿ. ಬಟ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಲೈನಲ್ಲಿ ಬರ್ತಿರೋದು ಗುರು. ಮೀಟು ನಮ್ಮ ರುದ್ರಾವೆ ಕೂಡ ಫಸ್ಟ್ ಟೈಮ್ ಬರ್ತಿರೋದು. ಲೈಕ್ ಸೀರಿಯಸ್. ಆಲ್ಮೋಸ್ಟ್ ಇಲ್ಲೆಲ್ಲ ಗೂಡ್ಸ್ ಹೋಗ್ತಿದ್ದು, ಗೂಡ್ಸ್ ಪಾಸ್ ಮಾಡೋಕೆ ಇದ್ದಿದ್ದು ಬ್ರೋ. ಇದು GSW ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈಗ ಮೇನ್ ಆಗಿ ಪ್ಯಾಸೆಂಜರ್ ಆ್ಯಕ್ಟಿವಿಟಿನ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಟೈಮ್ ಕಮ್ಮಿ ಮಾಡಬೇಕು. ಇದು ಮೇನ್ ಡಿಮ್ಯಾಂಡ್ ಇದ್ದಿದ್ದು ಬಿಜಾಪುರ MP. ಓಕೆ, MP ML ಅವರೆಲ್ಲ ಡಿಮ್ಯಾಂಡ್. ಇವಾಗ ನಾವು ಬರ್ತಿದ್ದೀವಿ ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನಲ್ಲಿ. ಅದು ನಿಮ್ಗೆ ತೋರಿಸ್ತೀವಿ ಇನ್ಸರ್ಷನ್ನು. ನೀವು ಆ ಮುಂದೆ ಟ್ರ್ಯಾಕ್ ನೋಡ್ತಿದ್ದೀರಲ್ಲ, ಅದು ಹುಬ್ಬಳ್ಳಿ ಸೈಡಿಂದ ಗದಗ ಸೈಡಿಗೆ ಬರುವ ಲೈನು. ಸೊ ನಾವು ಇವಾಗ ಆ ಲೈನಿಗೆ ಇನ್ಸರ್ಟ್ ಆಗ್ತೀವಿ. ಸೊ ಇಮ್ಯಾಜಿನ್ ಮಾಡಿ ನಾವು ಎಷ್ಟು ಟೈಮ್ ಸೇವ್ ಮಾಡಿದ್ದೀವಿ ಬೈಪಾಸ್ ತೊಗೊಂಡ್ಬಿಟ್ಟು. ನೋಡೋಕೋದ್ರೆ ಆಲ್ಮೋಸ್ಟ್ 1 AM ನೈಟ್ ಆಗಿದೆ. ಸೊ ನಾವು ಬಂದುಬಿಟ್ಟಿದ್ದೀವಿ ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್, ಅಂದರೆ ಗದಗ ಲೈನಿಗೆ ಬಂದುಬಿಟ್ಟಿದ್ದೀವಿ. ಸೊ ಗದಗನೂ ಬೈಪಾಸ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ಬೈಪಾಸ್ ಲೈನ್ ಏನಕ್ಕಂದರೆ ಟೈಮ್ ಸೇವ್ ಮಾಡೋಕ್ಕೆ. ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಲ್ಲಿ ರಿವರ್ಸಲ್ ಟೈಮ್ ಹೋಗುತ್ತೆ, ಅದಾದಮೇಲೆ ಗದಗ ಹೋಗಿ ಗದಗ್ಗೆ ಟೈಮ್ ಪಾಸ್ ಅಲ್ಲ, ಟೈಮ್ ಹೋಗುತ್ತೆ. ಸೊ ಅದನ್ನು ಸೇವ್ ಮಾಡೋಕ್ಕೆ ನಾವು ಬೈಪಾಸ್ ಲೈನ್ ಯೂಸ್ ಮಾಡ್ತಿರೋದು. ಸೊ ಅದಕ್ಕೆ ಈಗ ಗೋಲ್ ಗುಂಬಸ್ ನೀವು ನೋಡೋಕೆ ಹೋದರೆ ಹುಬ್ಬಳ್ಳಿಯಲ್ಲಿ ಒಂದು ರಿವರ್ಸಲ್ಲು, ಗದಗಲ್ಲಿ ಒಂದು ರಿವರ್ಸಲ್, ಟೈಮ್ ತುಂಬ ಹೋಗುತ್ತೆ. ಓಕೆ, ಬಟ್ ಒಂದು ಡೈರೆಕ್ಟ್ ಟ್ರೈನ್ ಇಲ್ಲಿ ಅಂತ ಬೈಪಾಸಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಫೇಸಲ್ಲಿ ಹೋಗ್ತಿದೆ. ಐ ಹೋಪ್ ಇದು ಚೆನ್ನಾಗಿರುತ್ತೆ. ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ನಮ್ಮ SWR ಅವರು ಪರ್ಮನೆಂಟ್ ಬೇಸಿಸಲ್ಲೂ ಮಾಡ್ಬೋದು. ಬಟ್ ಇನ್ನೊಂದು ಏನಂದರೆ, ನಾವು 1 AM ಆಗಿದೆ, ವೀಡಿಯೋಸ್ ಮಾಡ್ತಿದ್ದೀವಿ. ಬಟ್ ನಾವು ಗ್ಯಾಂಗಲ್ಲಿ ನಿಂತ್ಕೊಂಡ್ಬಿಟ್ಟು ಗೇಟ್ ಹತ್ರ ವೀಡಿಯೋಸ್ ಮಾಡ್ತಿರೋದು. ದಯವಿಟ್ಟು ನೀವು ಒಬ್ಬರೇ ಟ್ರಾವೆಲ್ ಮಾಡಿದ್ರೆ ಇಷ್ಟು ಲೇಟ್ ನೈಟು ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಡಿಸ್ಕ್ಲೇಮರು. ಇದೇನಿದೆ ಗೂಡ್ಸ್ ಬರೋದು ಲೈನ್ ನೋಡತ್ತಾರಲ್ಲ, ಇದು ಗದಗ ಜಂಕ್ಷನ್ ಸೈಡಿಂದ ಬರತೈತಿ. ನಾವೀಗ ಟರ್ನ್ ಆದ್ವಿ ಗದಗ ಬೈಪಾಸ್ ಕಡೆಗೆ. ಇಲ್ಲಿ ಟಬ್ ಅಂತ ಯಾರೋ ಕೊಟ್ರಲ್ಲ, ಮಸ್ತ್ ಕೊಟ್ರ. ಇದೇ ನೋಡ್ರಿ ಗದಗ ಬೈಪಾಸ್ ಸ್ಟೇಷನ್. ಟೈಮಿಂಗು ನಿಮ್ಗೆ ನಾನು ತೋರಿಸ್ತಾನೆ. ಯಾರೂ ಇಲ್ಲೇ ಯಾಕಂತಂದ್ರೆ ಇದು ಆಫಿಷಿಯಲ್ ಸ್ಟಾಪ್ ಅಲ್ಲ, ಇದು ಟೆಕ್ನಿಕಲ್ ಸ್ಟಾಪ್. ನೀವು ಜನರಲ್ ಟಿಕೆಟ್ ಐತಂದ್ರೆ ನೀವು ಬರ್ಬೋದು ಇಲ್ಲಿಗೆ. ಬಟ್ ಇಲ್ಲಿಂದ ನಿಮಗೆ ಏನೂ ಕನೆಕ್ಟಿವಿಟಿ ಇರಲ್ಲ. ನೀವು ಗದಗ ಬೈಪಾಸ್ ಸ್ಟೇಷನ್ ಆ್ಯಕ್ಟಿವ್ ಇಲ್ಲೇ ಇಲ್ಲ. ಗುರುಗಳೇ, ಇದು ಸದ್ಯಕ್ಕೆ ನಮ್ಮ ಟ್ರೈನ್ ನಂಬರ್ 06577. ನೀವು ಇಲ್ಲಿ ನೋಡ್ಬೋದು, ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್
ಸ್ಪೆಷಲ್ ಎಕ್ಸ್ಪ್ರೆಸ್ ತಲುಪಿದೆ ತಾನಿನ ಫೈನಲ್ ಡೆಸ್ಟಿನೇಷನ್ಗೆ ವಿಜಯಪುರಗೆ. ಮಾತಾಡೋಕೆ ಹೋದರೆ ಬರುವ ಟೈಮಿಂಗು 5:15, ನಾವು ಬಂದಿದ್ದೀವಿ 20 ಮಿನಿಟ್ಸ್ ಬಿಫೋರ್ 4:55ಗೆ. ಸೊ ನೀವು ಅನ್ಕೊಬೋದು ಬಿಫೋರ್ ಟೈಮೇ ಬರತ್ತೆ ಈ ಟ್ರೈನು. ಇನ್ನೊಂದು ಮಾತಾಡೋಕೆ ಹೋದರೆ ನಮ್ಮದು ಗದಗ ಬೈಪಾಸ್ ಹತ್ರ ಇನ್ನೊಬ್ರು ಕಳ್ಳರು ಸಿಕ್ಬಿಟ್ಟಿದ್ರು. ಸೊ ರುದ್ರಾಬಾಯಿ ಮತ್ತು ಎಲ್ಲರೂ ಅಲ್ಲಿಗೋಗ್ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಗದಗ ಬೈಪಾಸಲ್ಲಿ ಇಳ್ದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಬ್ಯಾಗ್ನ ನೋಡ್ಕೊತಾ ಇದ್ದೆ. ಸೊ ಅದಕ್ಕೆ ಮಾತಾಡೋಕೆ ಹೋದರೆ ಇನ್ನೊಂದು, ದಯವಿಟ್ಟು ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ, ಯಾವ ಟ್ರೈನಲ್ಲೂ ಇದ್ದರೆ ದಯವಿಟ್ಟು ನಿಮ್ಮ ಬ್ಯಾಗ್ನೆಲ್ಲ ನೀವೇ ನೋಡ್ಕೊಳ್ಳಿ. ಎಲ್ಲ ಪರ್ಸನಲ್ ಬಿಲಾಂಗಿಂಗ್ಸ್ ಎಲ್ಲ ನೀವೇ ನೋಡ್ಕೊಳ್ಳಿ, ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ನೋಡ್ಕೊಳ್ಳಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಫುಲ್ ಟೈಮ್ ಟೇಬಲ್ ಸ್ಕೆಡ್ಯೂಲು ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ. ಯಾವ ಡೌಟ್ ಇದೆ ದಯವಿಟ್ಟು ನೋಡ್ಬಿಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.